ನಮಸ್ತೆ ವೀಕ್ಷಕರೇ, ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಮೂರ್ತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ದಿಬ್ಬುರಳ್ಳಿ ಪೊಲೀಸ್ ಠಾಣಾಧಿಕಾರಿಗಳಾದ ಶ್ರೀಮತಿ ಶ್ಯಾಮಲಾ ಮತ್ತು ತಂಡಕ್ಕೆ ಬಲೆಗೆ ಸಿಕ್ಕಿಬಿದ್ದ ಟ್ರ್ಯಾಕ್ಟರ್ಗಳ ಕಳ್ಳರು. ರೈತರ ಟ್ರ್ಯಾಕ್ಟರ್ ಇಂಜಿನ್ಗಳನ್ನು ಲೀಸ್ಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುವ ಅಂತರರಾಜ್ಯ ಆರೋಪಿಗಳ ಬಂಧನ. ಇದೇ ಶಿಡ್ಲಘಟ್ಟ ತಾಲೂಕು ಮಲ್ಲಿಶೆಟ್ಟಳ್ಳಿ ಗ್ರಾಮದ ಶ್ರೀನಿವಾಸ್ ಬಿನ್ ನಾರಪ್ಪ, 33 ವರ್ಷ ವಯಸ್ಸು, ಬೋವಿ ಜನಾಂಗಕ್ಕೆ ಸೇರಿದ್ದು. ಚಾಲಕ ವೃತ್ತಿ ಮಾಡುತ್ತಿರುವ ಈತ ದಿನಾಂಕ 15/3/2024 ಸಂಜೆ 6 ಗಂಟೆಗೆ ದಿಬ್ಬುರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಠಾಣಾ ಮೊಕದ್ದಮೆ ಸಂಖ್ಯೆ 28/2024 ಕಲಂ 420 IPC ರೀತ್ಯ ಪ್ರಕರಣ ದಾಖಲಿಸಿಕೊಂಡು ಶ್ರೀಮತಿ ಶ್ಯಾಮಲಾ PSI ರವರು ತನಿಖೆಯನ್ನು ಕೈಗೊಂಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ತಕ್ಷಣವೇ ಪ್ರತ್ಯಕ್ಷವಾಗಿ ತಂಡಗಳನ್ನು ರಚನೆ ಮಾಡಿ ಖಚಿತ ಮಾಹಿತಿ ಮೇರೆಗೆ ಪ್ರಕರಣದಲ್ಲಿ ನೇರ ಪರೋಕ್ಷವಾಗಿ ಭಾಗಿಯಾಗಿರುವ ಇಬ್ಬರ ಆರೋಪಿತರನ್ನು ದಸ್ತಗಿರಿ ಮಾಡಿರ್ತಾರೆ. ಉಳಿದ ಆರೋಪಿತರು ತಲೆಮರೆಸಿಕೊಂಡಿರುವುದಾಗಿ ಶಿಡ್ಲಘಟ್ಟ ವೃತ್ತ ನಿರೀಕ್ಷಕರಾದ ಎಂ ಶ್ರೀನಿವಾಸ್ ಅವರು ತಿಳಿಸಿದರು. ನೀವು ನಿಮಗೆ 30,000 ತಿಂಗಳು ಕೊಡ್ತೀವಿ ಅಂತೇಳಿ ಅವರಿಗೆ ಮೈಂಡ್ ವಾಶ್ ಮಾಡಿ 2 ವರ್ಷ ನೀವು ಲೀಸ್ ಕೊಡಿ ಅಂತ ಹೇಳ್ಬಿಟ್ಟು ಆ ಥರ ನಾವು EMI ಕಟ್ಕೊತೀವಿ ಅಂತೇಳಿ ಈ ಥರ ಮೋಸ ಮಾಡಿ ವೆಹಿಕಲ್ಗಳನ್ನು ಬೇರೆ ರೈತರಿಗೆ ಮಾರಾಟ ಮಾಡಿ ಅವರಿಂದ ಸುಮಾರು 8 ಲಕ್ಷ 9 ಲಕ್ಷ ಇರೋಂಥ 11 ಲಕ್ಷ ಇರೋಂಥ ಟ್ರ್ಯಾಕ್ಟರ್ಗಳನ್ನು ಬರೀ 5 ಲಕ್ಷ 3 ಲಕ್ಷ 4 ಲಕ್ಷ ಇಸ್ಕೊಂಬಿಟ್ಟು ಅವ್ರಿಗೆ ನೀವು ಇನ್ಸೂರೆನ್ಸು ಮತ್ತು ಎಲ್ಲ RC ಬುಕ್ ಮಾಡ್ಕೊಡ್ತೀನಿ ಅಂತ ಅವ್ರಿಗೂ ಮೋಸ ಮಾಡಿ ಈಗ ಇಲ್ಲಿ ತಗೊಂಡೋಗಿರ್ತಕ್ಕಂಥ ರೈತರಿಗೆ ಮೋಸ ಮಾಡಿ ಅಂತರ್ರಾಜ್ಯ ಕಂಡರಾದಂಥ ಜಯಚಂದ್ರ ರೆಡ್ಡಿ ಹಾಗೂ ತಲಾರಿ ರಾಮಲಿಂಗೇಶ್ವರ ರಾವ್ ಅವರು ಈ ಒಂದು ಕೃತ್ಯಗಳನ್ನು ಮಾಡಿ ಅವರನ್ನು ಅರೆಸ್ಟ್ ಮಾಡಿದಂಥ ನಮ್ಮ ದಿಬ್ಬುರಳ್ಳಿ ಪೊಲೀಸ್ PSI ಶ್ಯಾಮಲಾದೇವಿ ಅವರು ಹಾಗೂ ಮತ್ತು ಸಿಬ್ಬಂದಿಗಳು ಅರೆಸ್ಟ್ ಮಾಡಿ ಅವ್ರನ್ನ JCಗೆ ಕೋರ್ಟ್ಗೆ ಹಾಜರುಪಡಿಸಿದ್ದೇವೆ. ಈ ಒಂದು ಸಾರಥ್ಯದಲ್ಲೆಲ್ಲ ಮಾನ್ಯ ಹೆಸರು ಸಾಹೇಬರ ಸಮ್ಮುಖದಲ್ಲಿ 11 ಸಂಜೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಕ್ಕಿಬಿದ್ದಿದ್ದ ಹಗಲು ದರೋಡೆಕೋರರು ಯಾರಪ್ಪ ಅಂತೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿರೋ ಜಯಚಂದ್ರ ರೆಡ್ಡಿ ಬಿನ್ ಲೇಟ್ ನರಸಿಂಹರೆಡ್ಡಿ. ಈತನ ವಯಸ್ಸು 43 ವರ್ಷ. ಮತ್ತೊಬ್ಬ ದರೋಡೆಕೋರ ಅಂತರ್ರಾಜ್ಯಕ್ಕೆ ಸೇರಿದ ಕರ್ನಾಲ್ ಜಿಲ್ಲೆ ನಂದ್ಯಾಲ ತಾಲೂಕು ಗೋಸಪಾಡು ಮಂಡಲಂ ಶ್ರೀನಿವಾಸಪುರ ಗ್ರಾಮದ ಗೊಲ್ಲರ ಜಾತಿಗೆ ಸೇರಿದ ಡ್ರೈವರ್ ಕೆಲಸ 39 ವರ್ಷ ವಯಸ್ಸಿನ ತಲಾರಿ ರಾಮಲಿಂಗೇಶ್ವರ ರಾವ್ ಬಿನ್ ಲೇಟ್ ರಾಮರಾವ್ ಎಂಬುವರನ್ನು ಬಂಧಿಸಿ ದಸ್ತಗಿರಿ ಮಾಡಲಾಗಿದೆ. ಇನ್ನುಳಿದ ಆರೋಪಿತ ತಲೆಮರೆಸಿಕೊಂಡಿರುತ್ತಾರೆ. ಅವರ ಶೋಧ ಕಾರ್ಯ ಮುಂದುವರೆದಿರುತ್ತೆ. ಇವರು ಅಂತರ್ ಜಿಲ್ಲೆಯ ಹಲವು ಪ್ರಕರಣಗಳಲ್ಲಿಯೂ ಸಹ ಭಾಗಿಯಾಗಿರುವುದಾಗಿ ಶಂಕಿಸಲಾಗಿದೆ ಎಂದು CPI ಎಂ ಶ್ರೀನಿವಾಸ್ ರವರು ತಿಳಿಸಿದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವರಾಜ್ ಕಂಪನಿಯ 744T ಮಾಡೆಲ್ನ 5 ಟ್ರ್ಯಾಕ್ಟರ್ ಇಂಜಿನ್ಗಳು ಮತ್ತು ಅದೇ ಕಂಪನಿಯ 742T ಮಾಡೆಲ್ನ 2 ಟ್ರ್ಯಾಕ್ಟರ್ ಇಂಜಿನ್ಗಳು, ಜಾಂಡ್ರಿ ಕಂಪನಿಯ 3 ಟ್ರ್ಯಾಕ್ಟರ್ ಇಂಜಿನ್ಗಳು ಮತ್ತು ಐಚರ್ 650ನ 1 ಟ್ರ್ಯಾಕ್ಟರ್ ಇಂಜಿನ್ಗಳು, ಸುಮಾರು ಈ ಎಲ್ಲ ಟ್ರ್ಯಾಕ್ಟರ್ಗಳ ಬೆಲೆ 97 ಲಕ್ಷ ರು ಬೆಲೆ ಬಾಳುವಂತಹ ಇಂಜಿನ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಆರೋಪಿತರು ಮತ್ತು ಮಾಲುಪತ್ತೆ ಕಾರ್ಯವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ನಾಗೇಶ್ DL ರವರ ಸಾರಥ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ಕಾಸಿಂ ಮತ್ತು ಚಿಂತಾಮಣಿ ಉಪವಿಭಾಗದ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಮುರಳೀಧರ P ರವರ ಮಾರ್ಗದರ್ಶನದಲ್ಲಿ ಶಿಡ್ಲಘಟ್ಟ ವೃತ್ತದ CPI ಶ್ರೀ ಶ್ರೀನಿವಾಸ್ M ಮತ್ತು ದಿಬ್ಬುರಳ್ಳಿ ಪೊಲೀಸ್ ಠಾಣೆಯ ಶ್ರೀಮತಿ ಶ್ಯಾಮಲಾ PSI ರವರು ಹಾಗೂ ನಾಗರಾಜ್ M ರವರುಗಳ ನೇತೃತ್ವದ ಅಪರಾಧ ತಂಡದ ಕಾರ್ಯಾಚರಣೆಯಲ್ಲಿ
ಸಿಬ್ಬಂದಿಯಾದ CHC 186, ನರಸಿಂಹಯ್ಯ CHC 174, ಶ್ರೀ ನಂದಕುಮಾರ್ CHC 84, ಮುರಳೀಕೃಷ್ಣ CPC 33, ಕೃಷ್ಣಪ್ಪ CPC 200, ಚಂದ್ರಶೇಖರ್ ರವರುಗಳು ಹಾಗೂ ತನಿಖಾ ಸಹಾಯಕ ಸಿಬ್ಬಂದಿಗಳಾದ CPC 141 ಸಂತೋಷ್ ಕುಮಾರ್ ಮತ್ತು CPC 187 ವಸಂತ್ ಕುಮಾರ್ ರವರು ಹಾಗೂ ಜೀಪ್ ಚಾಲಕ APC 94 ಭೈರಪ್ಪ ಹಾಗೂ ತಾಂತ್ರಿಕ ಸಿಬ್ಬಂದಿಯಾದ ರವಿಕುಮಾರ್ CHC 46, HC 22 ಮುನಿಕೃಷ್ಣಪ್ಪರವರುಗಳು ಆರೋಪಿಗಳು ಮತ್ತು ಮಾಲನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನು ಶಿಡ್ಲಘಟ್ಟ ವೃತ್ತ ನಿರೀಕ್ಷಕರಾದ PSI ಶ್ರೀನಿವಾಸರವರು ಅಭಿನಂದನೆಗಳನ್ನು ತಿಳಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್. ಧನ್ಯವಾದಗಳು.